ಹೆಲೋ ಎವ್ರಿವನ್ ವೆಲ್ಕಮ್ ಟು ಮೈ ಲಾಗ್. ನಾನಿಲ್ಲಿ ಮಂಡೇ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಾಶ್ ಮಾಡಿರೋಂತಹ ಪಾತ್ರೆಗಳು ಎರಡೆರಡು ಟಬ್ಬಲ್ಲಿ ಹಾಗೆ ಇತ್ತು. ನಮ್ಮ ಮನೇಲಂತೂ ದಿನಕ್ಕೆ 2 ಟಬ್ಬು ಪಾತ್ರೆ ಬಿದ್ದೇ ಬೀಳುತ್ತೆ. ಯಾಕಂದರೆ ಮಕ್ಕಳು ಇದ್ದಾರೆ, ಏನಾದರೂ ತಿಂತಾ ಇರ್ತಾರೆ. ಸೊ ಅಥವಾ ನಾನೇನಾದರೂ ಮಾಡಿಕೊಡ್ತಾ ಇರ್ತೀನಿ, ಅದಕ್ಕೋಸ್ಕರ ಅವನ್ನೆಲ್ಲ ವೈಪ್ ಮಾಡಿ ಇಟ್ಕೊತಾ ಇದ್ದೆ. ಹಾಗೆ ನನ್ನ ಮಗಳು ದೋಸೆ ಬೇಕು ಅಂತ ಹೇಳಿದ್ರು. ಅದಕ್ಕೆ ಮಮ್ಮಿ ನನಗೆ ಟೆಡಿ ಬೇರ್ ದೋಸೆ ಹಾಕ್ಕೊಡು ಅಂತ ಕೇಳಿದ್ದು. ಹಾಗಾಗಿ ನನ್ನ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೆ. ಇಲ್ಲ ಮಿಕ್ಕಿ ಮೌಸ್ ದೋಸೆ ಮಾಡಿಕೊಡು ಅಂತ ಕೇಳ್ತಾರೆ. ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಒಂಥರ ಫನ್ ಥರ ಅನಿಸುತ್ತೆ. ತಿನ್ನೋದನ್ನು ತುಂಬ ಚೆನ್ನಾಗಿ ತಿಂತಾರೆ. ಹಾಗೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಹಾಗಾಗಿ ನನ್ನ ಕ್ಲಾಸಿಗೆ ಕಳಿಸಿರಲಿಲ್ಲ. ಎಕ್ಸಾಮ್ ಟೈಮಲ್ಲಿ ಹೋಗಿ ಎಕ್ಸಾಮ್ನ ಬರೆಸಿ ಕರ್ಕೊಂಡು ಅಲ್ಲಿವರೆಗೂ ವೆಯ್ಟ್ ಮಾಡಿ ಸ್ಕೂಲಲ್ಲೇ ಬರೆಸಿ ಕರ್ಕೊಂಬರ್ತಾಯಿದ್ದೆ. ಡಿಂಪಿದು ಬೇಗ ಬರೆದಾಗಿತ್ತು. ಸೊ ಹಾಗಾಗಿ ಅವಳು ನಾನು ಇಬ್ಬರೂ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನನ್ನ ಮಗಳಿಗೆ ಹುಷಾರಿಲ್ದಿರೋದ್ರಿಂದ ಥ್ರೋಟ್ ಪೇಯ್ನ್ ಆಗಿತ್ತು. ಹಾಗಾಗಿ ನಾನು ಸ್ಟೀಮನ್ನು ಕೊಡ್ತಾಯಿದ್ದೆ. ಮಕ್ಕಳು ಸಂಜೆ ಮ್ಯಾಗಿ ಮಾಡಿಕೊಡಿ ಮಮ್ಮಿ ಅಂತ ಕೇಳಿದರು. ಸೊ ಮ್ಯಾಗಿ ಮಾಡಿಕೊಟ್ಟೆ. ಇಲ್ಲಿಗೆ ನನ್ನ ಲಾಗ್ ಮುಗಿದಿದೆ. ಥ್ಯಾಂಕ್ ಯು ಆಲ್.